ನಮ್ಮ ಜೊತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಸರ್, ನಾನು ಈ ಬಜೆಟ್ ಬಗ್ಗೆ ಜಾಸ್ತಿ ಏನು ಮಾತಾಡಲ್ಲ, ಯಾಕಂದರೆ ನೀವು ಸಾಕಷ್ಟು ಬಜೆಟ್ ಕೂಡ ಮಂಡಿಸಿದ್ರ. ಇದು ರಾಜಕೀಯೇತರವಾಗಿ ಸರ್ಕಾರ ಏನು ಆರೋಪವನ್ನು ಮಾಡ್ತಾ ಇದೆ? ಮೊದಲನೇದಾಗಿ ರಾಜಕೀಯ ಭಾಷಣ ಇದು, ಬಜೆಟ್ ಭಾಷಣ ಅಲ್ಲ. ಕಳೆದ ಬಾರಿ ಇದನ್ನೇ ಮಾಡಿದರು, ಅದಕ್ಕಾಗಿ ನಾವು ಅದನ್ನು ಪ್ರತಿಭಟನೆ ಮಾಡಿ ಹೊರಗಡೆ ಬಂದಿದ್ದೇವೆ. ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಬಜೆಟ್ಟಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದಾರೆ. ಉದಾಹರಣೆಗೆ, ರಾಜ್ಯದ ಸ್ವಂತ ತೆರಿಗೆ ಕಲೆಕ್ಟ್ ಮಾಡುವಂಥದ್ದು 14,000 ಕೋಟಿ ರೂಪಾಯಿ ಕಡಿಮೆ ಆಗಿದೆ. 1,75,000 ಕೋಟಿ ಕಲೆಕ್ಟ್ ಮಾಡೋದನ್ನು 1,61,000 ಇಳಿದಿದೆ. ರಾಜಸ್ವನ ಕಲೆಕ್ಟ್ ಮಾಡೋದಕ್ಕೆ 14,000 ಕೋಟಿ ಕಡಿಮೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಡೆವಲ್ಯೂಷನ್ ಆಫ್ ಟ್ಯಾಕ್ಸಲ್ಲಿ ಏನು ಬರಬೇಕು ಅದು ಬಂದಿದೆ, ಗ್ರಾಂಟಿನ್ ಏಡ್ ಕೂಡ ಬಂದಿದೆ. ಸುಳ್ಳು ಆರೋಪವನ್ನು ಮಾಡಿ ಕೇಂದ್ರ ಮೇಲೆ ಗೂಬೆ ಕುಂದಿರಿಸುವಂಥ, ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳುವಂಥ ಒಂದು ಬಜೆಟ್. ಎರಡನೇದಾಗಿ, ಕೃಷಿಕರಿಗೆ ಏನೂ ಪ್ರಯೋಜನ ಇಲ್ಲ, ಯಾವುದೋ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಇಲ್ಲ. ಎಜುಕೇಷನ್ಗೆ ಹಣ ಸರಿಯಾಗಿ ಒದಗಿಸಿಲ್ಲ, ಇದರಲ್ಲಿ ಆರೋಗ್ಯಕ್ಕೆ ಒದಗಿಸಿಲ್ಲ, ನೀರಾವರಿಗೆ ಒದಗಿಸಿಲ್ಲ, ರೂರಲ್ ಡೆವಲಪ್ಮೆಂಟಿಗೆ ಒದಗಿಸಿಲ್ಲ. ಸಾಲ ಮಾತ್ರ ಹೆಚ್ಚು ಮಾಡಿದ್ದಾರೆ. 78,000ದಿಂದ 1,05,000ಕ್ಕೆ ಸಾಲ ಹೆಚ್ಚು ಮಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ, ಕಳೆದ ಬಾರಿ 54,000 ಇದ್ರೆ ಕೇವಲ ಈಗ 55,000 ಅಂದರೆ 1,000. ನೀವು ಇವತ್ತು ಸುಮಾರು 25,000ಕ್ಕಿಂತ ಹೆಚ್ಚು ಸಾಲ ಹೆಚ್ಚು ಮಾಡಿ ಅದ್ರಲ್ಲಿ 1,000 ಮಾತ್ರ ನೀವು ಬಂಡವಾಳ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀರ ಅಂದರೆ ಮಿಕ್ಕಿದ ಹಣ ಎಲ್ಲಿ ಹೋಗುತ್ತೆ? ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್. ಈ ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ ಇವರು. ರಾಜ್ಯವನ್ನು ಸಾಲದ ಸೂಲಿಗೆ ಸಿಗಿಸ್ತಾ ಇದ್ದಾರೆ. ನಾವೆಲ್ಲ ಕೊಡ್ತೀವಿ, ಕೇಂದ್ರ ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ ಅನ್ನೋದು ಇದು ಪದೇ ಪದೇ ಆರೋಪ ಸರ್. ಇವತ್ತು ಬಜೆಟಲ್ಲೂ ಕೇಂದ್ರ ಸರ್ಕಾರ ಈಗ ಅವರೇ ನೀವು ಬಜೆಟ್ ಬುಕ್ ತೆಗೆದು ನೋಡಿ. ಕೇಂದ್ರ ಸರ್ಕಾರ ತಮ್ಮ ಬಜೆಟ್ನಲ್ಲಿ ನೋಡಿ, ಕೇಂದ್ರ ಸರ್ಕಾರ ತೋರಿಸ್ತೇನೆ ನಿಮಗೆ. ಕೇಂದ್ರ ಸರ್ಕಾರ ಇಲ್ಲಿ ಅವರೇ ಬರೆದಿದ್ದಾರೆ, ಶೇರ್ ಆಫ್ ಸೆಂಟ್ರಲ್ ಟ್ಯಾಕ್ಸ್ ಬಜೆಟ್ ಎಸ್ಟಿಮೇಷನ್ 37,000 ಕೋಟಿ ಬರಬೇಕು. ಬಂದಿದೆ ಅಷ್ಟು 40,000 ಕೋಟಿ. 3,000 ಎಕ್ಸ್ಟ್ರಾ ಎಸ್ ಕಮ್ ಫ್ರಮ್ ಟ್ಯಾಕ್ಸ್ ಡೆವಲ್ಯೂಷನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿ ಭಾಷಣದಲ್ಲಿ ಏನೋ ಹೇಳ್ತಾರೆ, ಫಿಗರ್ಸ್ ಸುಳ್ಳು ಹೇಳಕ್ಕೆ ಬರೋದಿಲ್ಲ. 3,000 ಕೋಟಿ ಹೆಚ್ಚು ಬಂದಿದೆ ಸೆಂಟ್ರಲ್ ಟ್ಯಾಕ್ಸ್ನಿಂದ. ಗ್ರಾಂಟಿನ್ ಏಡ್ ಅವರು 13,000 ಕೊಡಬೇಕಾ, ಪೂರ್ಣ 13,000 ಕೊಟ್ಟಿದ್ದಾರೆ. ಏನು ಇವ್ರದ್ದು? ಸುಳ್ಳನ್ನು ಹೇಳೋದಕ್ಕೆ ಇತಿಮಿತಿ ಇರಬೇಕು. ಇವಿಷ್ಟು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.